ತೋಲ್ಗಿ ಗ್ರಾಮದಲ್ಲಿ ಚರಂಡಿ ನೀರು ಬಿಡಲು ಜಗಳ, ಮಾತು ಬೆಳೆದು ವಿಕೋಪಕ್ಕೆ ತಿರುಗಿದ ನೆರೆಹೊರೆಯವರ ಗಲಾಟೆ, ಸಲುಕಿಯಿಂದ ಎದೆಗೆ ಬಲವಾಗಿ ಹೊಡೆದು ಭೀಕರ ಕೊಲೆ, ಆರೋಪಿ ವಶಕ್ಕೆ ನಂದಗಡ ಪೊಲೀಸರಿಂದ ಸ್ಥಳ ತಪಾಸಣೆ. ಖಾನಾಪುರ ತಾಲೂಕಿನ ತೋಲ್ಗಿ ಗ್ರಾಮದಲ್ಲಿ ಚರಂಡಿ ನೀರು ಬಿಡುವ ವಿಷಯಕ್ಕೆ ಸಂಬಂಧಿಸಿದಂತೆ ನೆರೆಹೊರೆಯವರ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಗ್ರಾಮದ ಅಮೀರ್ ಮುಕ್ತುಮ್ ಹುಸೇನ್ ಪಾಷಾಪುರ್ ಹಾಗೂ ಪಕ್ಕದ ಮನೆಯ ಅಶೋಕ್ ರಾಮಪ್ಪ ಉಗರ್ಕೋಡ್ ಎಂಬುವರ ಮಧ್ಯೆ ಚರಂಡಿ ನೀರು ಹರಿಸುವ ವಿಚಾರವಾಗಿ ಗಲಾಟೆ ಆರಂಭವಾಗಿದೆ. ಈ ಜಗಳ ತೀವ್ರ ವಿಕೋಪಕ್ಕೆ ತೆರಳಿದಾಗ ಆಕ್ರೋಶಗೊಂಡ ಅಶೋಕ್ ಉಗರ್ಕೋಡ್ ಸಲಕಿಯಿಂದ ಅಮೀರ್ ಅವರ ಎದೆಯ ಭಾಗಕ್ಕೆ ಬಲವಾಗಿ ಹೊಡೆದಿದ್ದಾನೆ. ಪೆಟ್ಟಿನ ಭೀಕರತೆಗೆ ಎದೆಯಿಂದ ರಕ್ತ ಚಿಮ್ಮಿ ಅಮೀರ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಘಟನೆಯ ಮಾಹಿತಿ ತಿಳಿದಿದ್ದಂತೆಯೇ ನಂದಗಡ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು ಆರೋಪಿಯನ್ನ ತಕ್ಷಣವೇ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಮೃತರ ಕುಟುಂಬಸ್ಥರು ನಂದಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನಿಖೆ ಮುಂದುವರೆದಿದೆ.